ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. MI ನೆಕ್ ಬ್ಯಾಂಡ್ನ ಯಾವುದರಲ್ಲಿ ನಾವು ಚಾರ್ಜ್ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ, ಬಟ್ ತುಂಬ ಹೆಲ್ಪ್ಫುಲ್ ಕಂಟೆಂಟ್ ಆಗಿರುತ್ತೆ. ಯಾಕೆಂತಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂತು ಅಂತಂದರೆ ನಾವು ಅದನ್ನು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಬುಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ತೀವಿ, ಜೊತೆಗೆ ಯೂಸು ಕೂಡ ಮಾಡ್ತೀವಿ. ಬಟ್ ಅದರದೇ ಆದಂಥ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನು ನಾವು ಓದೋದಕ್ಕೆ ಹೋಗಲ್ಲ. ಸೊ ಯಾವ ರೀತಿ ಚಾರ್ಜ್ ಮಾಡೋದು, ಯಾವ ರೀತಿ ಉಪಯೋಗಿಸೋದು ಅಂತ ಏನೂ ನೋಡೋದಕ್ಕೆ ಹೋಗಲ್ಲ. ನಮ್ಗೆ ಇಷ್ಟ ಬಂದಂಗೆ ಯೂಸ್ ಮಾಡ್ಕೊಂಡು, ಇಷ್ಟ ಬಂದಂಗೆ ಚಾರ್ಜ್ ಮಾಡ್ಕೊಂಡು, ಎಷ್ಟೊತ್ತು ಬೇಕಾದ್ರೂ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡಿಬಿಡ್ತೀವಿ. ಸ್ಟಾರ್ಟಿಂಗ್ ತಗೊಂಡಾಗ ಅಷ್ಟೇ ಸ್ವಲ್ಪ ಕೇರ್ ಮಾಡ್ತೀವಿ, ಆಮೇಲೆ ಹೋಗ್ತಾ ಹೋಗ್ತಾ ಬಿಸಾಡೋದು ಇವೆಲ್ಲ ಮಾಡ್ತೀವಿ. ಸೊ ನಾನು ಅಷ್ಟೇ MI ನೆಕ್ ಬ್ಯಾಂಡ್ ಈ ಒಂದು ಬ್ಲೂಟೂತ್ ಇಯರ್ಫೋನ್ನ ನಾನು ಪರ್ಚೇಸ್ ಮಾಡ್ಕೊಂಡಾಗ ನಾನು ಇಷ್ಟ ಬಂದು ಯೂಸ್ ಮಾಡ್ತಾಯಿದ್ದೆ. 8 ಅವರ್ ಯೂಸ್ ಮಾಡ್ತಾಯಿದ್ದೆ. 8 ಅವರ್ ಅಂತಂದರೆ 8 ಅವರ್ ಬರುತ್ತೆ, ಒಂದು ಎರಡು ಅವರ್ ಚಾರ್ಜ್ ಮಾಡಿದ್ರೆ. ಸೊ ಇಷ್ಟ ಬಂದಾಗ ಯೂಸ್ ಮಾಡ್ತಾಯಿದ್ದೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಇದನ್ನು ಯಾವ ರೀತಿ ಉಪಯೋಗಿಸೋದು ಏನು ಕೂಡ ನಾನು ನೋಡೋದಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ನನಗೆ ಗೊತ್ತು, ಪೇರ್ ಮಾಡ್ಕೊಳ್ಳೋದು, ಬ್ಲೂಟೂತ್ ಆನ್ ಮಾಡ್ಕೊಂಡು ಯೂಸ್ ಮಾಡೋದು ಅಷ್ಟೇ, ಈ ಥರ ಮಾಡ್ತಾಯಿದ್ದೆ. ಆಮೇಲೆ ಇದು ಚಾರ್ಜ್ ಖಾಲಿ ಆಗಿಬಿಟ್ಟಾದಾಗ, ಓಕೆ, ಇದು ಒಂದೊಂದ್ಸಲ ಚಾರ್ಜ್ ಖಾಲಿ ಆಗಿಬಿಡುತ್ತೆ. ಸೊ ಅಂಥ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ, ಪವರ್ ಬ್ಯಾಂಕ್ನ ನಾನು ಯೂಸ್ ಮಾಡ್ಬೋದಾ ಅಂತ ಒಂದು ಯೋಚನೆ ಬಂತು. ಆಮೇಲೆ ನಾನು ಒಂದು ಸಲ ಬಾಕ್ಸ್ನೇ ನೋಡೋಣ, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ತೆಗೆದು ನೋಡಿದೆ. ಫುಲ್ ಬಾಕ್ಸ್ ಎಲ್ಲ ನೋಡಿದ್ಮೇಲೆ ಒಂದು ಯೂಸರ್ ಮ್ಯಾನ್ಯಲ್ ಇರುತ್ತಲ್ಲ ಎಲ್ಲದರಲ್ಲೂ, ಸೊ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಯಾವ ರೀತಿ ಟರ್ನ್ ಆನ್ ಮಾಡೋದು, ಟರ್ನ್ ಆಫ್ ಮಾಡೋದು ಇವೆಲ್ಲ ಕೊಟ್ಟಿದ್ರು. ಇದೆಲ್ಲ ನಂಗೆ ಗೊತ್ತಿತ್ತು. ಚಾರ್ಜ್ ಬಗ್ಗೆ ನಾನು ನೋಡಬೇಕಿತ್ತು. ಆಮೇಲೆ ನಾನು ಹಿಂಗೆ ನೋಡ್ತಾ ಬಂದಾಗ ಕೆಳಗಡೆ ಕೊಟ್ಟಿದ್ರು, ಡು ನಾಟ್ ಯೂಸ್ ಪವರ್ ಬ್ಯಾಂಕ್ ಅಂತ. ಸೊ ಈ ಒಂದು ವಿಷಯ ಕೇಳ್ಬಿಟ್ಟು ನನಗೆ ಶಾಕ್ ಆಗೋಯಿತು. ಯಾಕೆಂತಂದ್ರೆ ನಾನು ಯೂಸ್ ಮಾಡಿರಲಿಲ್ಲ, ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಪವರ್ ಬ್ಯಾಂಕ್ನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇಲ್ಲಿ ನೋಡಿದ್ಮೇಲೆ ನನಗೆ ಭಯ ಆಗೋಯ್ತು. ಅಯ್ಯಪ್ಪ, ಒಳ್ಳೆಯದಾಯಿತು ಇದು ನಾನು ನೋಡಿದ್ದು ಯೂಸರ್ ಮ್ಯಾನಲ್ಲ ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ಒಂದು ಹೇಳ್ತೀನಿ, ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡಾಗ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಏನೇನು ಇರುತ್ತೆ, ಸ್ಪೆಸಿಫಿಕೇಷನ್ ಯಾವ ರೀತಿ ಉಪಯೋಗಿಸೋದು, ಏನು ಪ್ರತಿಯೊಂದನ್ನು ಎಷ್ಟು ಚಾರ್ಜ್ ಮಾಡಬೇಕು ಎಲ್ಲನೂ ಕೂಡ ಯೂಸರ್ ಮ್ಯಾನುವಲಲ್ಲಿ ಒಂದು ಸಲ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ರೀತಿ ಆಗಿಬಿಡಿ, ಓಕೆನಾ. ನಾನೇನು ಚಾರ್ಜ್ ಮಾಡಿಲ್ಲ, ಬಟ್ ಮಾಡಬಾರ್ದಂತೆ, ಏನೂ ಆಗಲ್ಲ ಮಾಡಿದ್ರು. ಬಟ್ ಸ್ಟಿಲ್ ಸೆಕ್ಯೂರ್ ಆಗಿರಬೇಕು ಅಂತಾರೆ, ಮಾಡಬೇಡಿ ಕಣ್ರಪ್ಪ, ಓಕೆನಾ. ಸೊ ಇದನ್ನು ತಿಳಿಸೋಣ ಅಂತಲೇ ಒಂದು ವಿಡಿಯೋ ಮಾಡಿದೆ. ಐ ಥಿಂಕ್ ಈ ಒಂದು ವಿಡಿಯೋ ಸಣ್ಣ ವಿಡಿಯೋ, ಬಟ್ ತುಂಬ ಹೆಲ್ಪ್ಫುಲ್ ಕಂಟೆಂಟ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರು ಕೂಡ ಪವರ್ ಬ್ಯಾಂಕಲ್ಲಿ MI ನೆಕ್ ಬ್ಯಾಂಡ್ನ ಯಾರು ಕೂಡ ಚಾರ್ಜ್ ಮಾಡೋದಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ವಂದೇ ಮಾತರಂ.